ಗ್ರಾಮದ ಶ್ರೀಯುತ CM ದೇವಪ್ಪ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಅವರು ಈಗಾಗಲೇ ಜೋಡೋ ಯಾತ್ರೆಯಲ್ಲಿ ಮತ್ತೆ ನ್ಯಾಯ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಹೆಜ್ಜೆ ಹಾಕ್ತಾ ಇಡೀ ಜಿಲ್ಲೆಯಿಂದ ಮತ್ತು ರಾಜ್ಯದಲ್ಲಿ ಎಲ್ಲ ನಾಯಕರ ಗಮನವನ್ನು ಸೆಳೆದಿರ್ತಾರೆ. ಒಬ್ಬ ಸೈದ್ಧಾಂತಿಕ, ಒಬ್ಬ ನಿಷ್ಠಾವಂತ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರಿಗೆ ಈ ಬಾರಿಯ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಆಗಿಸ್ಬೇಕಂತೇಳಿ ನಾವು ಒಂದು ಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ. ಕಾರಣ ಏನು ಅಂತಂದ್ರೆ, CM ದೇವಪ್ಪ ಎಲ್ಲರೊಟ್ಟಿಗೂ ಕೂಡ ಬೇರೆಯುವಂತ ಮನಸ್ಥಿತಿ ಇರ್ತಕ್ಕಂಥನು, ಸೌಹಾರ್ದಯುತವಾಗಿ ಇರ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳಿಗೆ ಅವರು ರಾಜಕೀಯವನ್ನ ಪ್ರವೇಶ ಮಾಡಿದ್ರೆ ಇವತ್ತೆಲ್ಲರೂ ಕೂಡ ಏನಾಗಿದೆ ಅಂದ್ರೆ, ರಾಜಕೀಯ ಬರೀ ದುಡ್ಡಿರೋರಿಗೆ ಮತ್ತೆ ಉದ್ಯಮಿಗಳು ಇರ್ತಕ್ಕಂಥವ್ರು ಪಾಲಾಗ್ತಿದೆ. ಯಾಕೆಂದ್ರೆ ಇವರು ತಳಮಟ್ಟದಿಂದ ಬಂದಂತ ವ್ಯಕ್ತಿ, ಎಲ್ಲ ಶ್ರಮಿಕ ವರ್ಗದವರು, ದುಡಿಯೋ ವರ್ಗ ಮತ್ತೆ ಶೋಷಿತ ವರ್ಗ ಏನಿದೆ ಇಂಥ ಎಲ್ಲರೊಟ್ಟಿಗೆ ಬೇರಿರ್ತಕ್ಕಂಥ CM ದೇವಪ್ಪನವರು ಇಂಥವ್ರಿಗೆ ರಾಜಕೀಯವಾಗಿ ಒಂದು ಅವಕಾಶವನ್ನು ಕೊಟ್ಟರೆ ಈ ಜಿಲ್ಲೆಗೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತದೆ, ರಾಜ್ಯಕ್ಕೂ ಕೂಡ ಹೆಸರು ಬರ್ತದೆ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳ್ತಾ, ಮತ್ತೆ CM ದೇವಪ್ಪನವರು ವಿದ್ಯಾರ್ಥಿ ದೆಸೆಯಿಂದ ಯುವ ಸಂಘಟನೆ ಮತ್ತು ಸ್ವಯಂ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿ ಭಾರತೀಯ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಾಗಿ ಸೇವೆಯನ್ನ ಮಾಡಿರ್ತಾರೆ. ಮತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನಿಲುವುಗಳಿಗೆ ಬದ್ಧರಾಗಿ ರಾಹುಲ್ ಗಾಂಧೀಜಿಯವರೊಡನೆ ಭಾರತದ ಜೋಡೋ ಪಾದಯಾತ್ರೆಯಲ್ಲಿ ಭಾಗವಹಿಸಿ, ಅಂದ್ರೆ ಮಂಡ್ಯದಿಂದ ಕೂಡ ಅವರು ಕಾಶ್ಮೀರದವರೆಗೂ ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷದ ಮತ್ತೆ ನೀತಿ ನಿಬಂಧನೆಗಳಿಗೆ ಬದ್ಧರಾಗಿ ಒಬ್ಬ ಅಪರೂಪದ ವ್ಯಕ್ತಿ ಇವರಾಗಿರ್ತಾರೆ. ದೇವಪ್ಪನವರು ಒಬ್ಬ ಸಾಮಾನ್ಯ ಕುಟುಂಬ ವರ್ಗದವರಾಗಿದ್ದು, ಸರಳ ಜೀವನದ ಉದಾತ್ತವಾದ ಚಿಂತನೆಯೊಂದಿಗೆ ಜಾತ್ಯತೀತ ಸಮಾಜವಾದಿ ಪ್ರಭುತ್ವದ ಉಳಿವಾಗಿ ಶ್ರಮಿಸಿರ್ತಕ್ಕಂಥ ಒಬ್ಬ ಅಪರೂಪದ ನಾಯಕತ್ವ ಗುಣವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಇಂಥ ಒಬ್ಬ ವ್ಯಕ್ತಿಗೆ ಈ ಬಾರಿ ನಮ್ಮ ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಅನ್ನು ನೀಡಿ ಅವರ ಅಭ್ಯರ್ಥಿ ಹಾಕಿಸ್ಬೇಕಂತೇಳಿ ನಮ್ಮ ಸಂಕುಲ ಬಳಗದ ವತಿಯಿಂದ ನಾವು ಅವ್ರಿಗೆ ಕೋರ್ಕೊಳ್ತೇವೆ. ಮತ್ತೆ ಈಗಾಗಲೇ ಅವರು ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಒಟ್ಟಿಗೆ 3,500 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದರೆ, ಈಗಾಗಲೇ ನ್ಯಾಯ ಯಾತ್ರೆಯಲ್ಲೂ ಕೂಡ ಭಾಗವಹಿಸಿ ರಾಹುಲ್ ಗಾಂಧಿ ಅವರೊಟ್ಟಿಗೆ ಹೆಜ್ಜೆಯನ್ನು ಹಾಕ್ತಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸಂಕುಲ ಬಳಗದ ವತಿಯಿಂದ ಹಾಗೂ ನಮ್ಮ ಜಿಲ್ಲೆಯ ಪರವಾಗಿ, ರಾಜ್ಯದ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ.